ಅಂತೇಳಿ ಪ್ರೂವ್ ಮಾಡಬೇಕು. ಅದೇ ಕಂಪ್ಲೇಂಟು ವಕ್ಫ್ ಬೋರ್ಡ್ ಏನಾನ ಕಂಪ್ಲೇಂಟ್ ಕೊಟ್ಬಿಡ್ತು ಅಂತ ಇಟ್ಕೊಳ್ಳಿ. ವಕ್ಫ್ ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ವಕ್ಫ್ ಬೋರ್ಡ್ ಅವರು ಆ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಂಗಿಲ್ಲ. ರೈತ ಆದ್ರೆ ಅವನ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಬೇಕು. ಆದ್ರೆ ವಕ್ಫ್ ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ನನ್ನ ಆಸ್ತಿ ಅಂತ ವಕ್ಫ್ ಬೋರ್ಡ್ ದಾಖಲೆಗಳನ್ನ ಕೊಡಬೇಕಾಗಿದ್ದಿಲ್ಲ, ಅಲ್ಲಿ ರೈತನೇ ಕೊಡಬೇಕು. ಇದು ಅನ್ಯಾಯ ಅಂತ. ಅಶೋಕಣ್ಣ, ಇಬ್ಬರಿಗೂ ಒಂದೇ ಇರಬೇಕಲ್ಲ, ಇಬ್ಬರಿಗೂ ಒಂದೇ ನ್ಯಾಯ ಇರಬೇಕು. ಕಂಪ್ಲೇಂಟ್ ಯಾರೇ ಕೊಡ್ಲಿ, ಕಂಪ್ಲೇಂಟ್ ಯಾರೇ ಫಿನಿಶ್ ಮಾಡಲಿ ಸರ್, ಕೂತ್ಕೊಳ್ಳಿ, ಅವ್ರು ಫಿನಿಶ್ ಮಾಡ್ಲಿ. ನಾನು ಯಾವ್ದು ಕಂಡಮೆ ಮಾಡ್ತಾ ಇಲ್ಲ, ಮಾಡ್ತಾರೆ ಎದ್ದೆದ್ದು ಅಂತ ಅರ್ಥ. ನಾನು ಕಂಡಮೆ ಯಾರನ್ನು ಮಾಡ್ತಾ ಇಲ್ಲ, ನಾನೇನು ಅಂದಿಲ್ಲ. ಕ್ಲಾರಿಫಿಕೇಶನ್ ಆಮೇಲೆ ಮಾಡಿ ಕೊನೆಯಲ್ಲಿ. ಇಲ್ಲಿ ರೈತನೇ ಸಾಕ್ಷಿ ಕೊಡ್ಬೇಕು ಇವತ್ತು. ಇದು ಸರಿ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮತ್ತೆ ವಕ್ಫ್ ಬೋರ್ಡ್ನ ಆಸ್ತಿ ಅಂತ ಭಾವಿಸಿದ್ರೆ ಸಾಕು, ಅದನ್ನ ಪರಿಶೀಲನೆ ಮಾಡಿ ವಕ್ಫ್ ಬೋರ್ಡ್ ಅವರು ಇದು ನಮ್ದು ಆಸ್ತಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಯಾವುದೇ ಕೋರ್ಟ್ಗೆ ಹೋಗಕ್ಕಾಗಲ್ಲ. ನೀವು ಅಪೀಲ್ ಮಾಡಬೇಕಾಗಿರೋದು ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಇರ್ತತ ಅಲ್ಲೇ. ನಾನು ಬೆಳಗ್ಗೆನೂ ಹೇಳಿದೆ, ನೀವಿರಲಿಲ್ಲ. ಮೈಸೂರು ನಾನು ಹೋಗಿದ್ದೆ. ಆ ಮೈಸೂರಲ್ಲಿ 110 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲ ಇರೋರೆಲ್ಲ ಕುರುಬರೆ, 100% ನಾನು ಹೋಗಿದ್ದೀನಿ ಸ್ಥಳದಲ್ಲಿ, 100% ಎಲ್ಲ ಕುರುಬರೆ ಇರೋದು. ಅಷ್ಟು ಮನೆಗೆ 110 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ. ಹಿಂದೆ 60-70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅವರಿಗೆ ಪತ್ರ ಕೊಟ್ಟಿದೆ. ಸರ್ ದಯಮಾಡಿ ಅಶೋಕ್ ಅವರೇ, ಆ ನೋಟಿಸ್ಗಳು ಕಾಪಿ ಕೊಡಿ ಒಂಚೂರು. ಇಮಿಡಿಯೇಟ್ ಬಾಯಿ ಬಂದಾಗ ಏನೋ ಒಂದು ಮಾತಾಡ್ಬಿಡ. ಇಲ್ಲ ಇಲ್ಲ, ಏನೋ ಮಾತಾಡ್ಬಿಡೋದ. ನಾನೇನ್ ಹೇಳಿದೆ, ಬಾಯಿಗೆ ಬಂದಾಗ ಮಾತಾಡಿದ್ರೆ ನೋಟಿಸ್ ಕೊಡಕ್ ಸಾಧ್ಯನಾ? ಅದು ಸತ್ಯಾಂಶ ಏನಾದ್ರು ಒಂದು ಇರ್ಬೇಕು, ಸಾಬೀತಾಗ್ಲಿ. ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು, ರಾಜಕೀಯದಿಂದ ನಿರ್ವಹಣೆ ತಗೊಂತೀನಿ ನಾನು. ಓಕೆನಾ? ಇಲ್ಲ ಅಂದ್ರೆ ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ನಿಂತ್ಕೊಂತೀನಿ, ರಾಜೀನಾಮೆ ಕೊಡ್ತೀನಿ ನಾನು, ರಾಜಕೀಯದಿಂದ ನಿರ್ವಹಣೆ ಹೋಗ್ತೀನಿ ನಾನು. ಈಗ ನಾನು ದಾಖಲೆ ಕೊಡ್ತೀನಿ, ಇಲ್ಲೇ ಇದೆ ಮತ್ತೆ ಕಳಿಸಿ, ಅದು ದಾಖಲೆ ಕಳಿಸ್ತೀನಿ. ನೀವೇ ಕೊಡ್ರಿ. ನೋಟಿಸ್ ಕೊಟ್ಟಿರೋದು ನಿಜ, ನಾನು ಪಕ್ಕಾ ಹೇಳ್ತಾ ಇದ್ದೀನಿ. ನೋಟಿಸ್ ಕೊಟ್ಟಿರೋದು ನಿಜ. ಅಧ್ಯಕ್ಷರೇ, ನಿಮ್ ಬಗ್ಗೆ ನನ್ ಗೌರವ ಅಲ್ಲ. ಅಶೋಕ್ ಅವರೇ ನೋಡಿ, ಒಂದ್ ನಿಮಿಷ. ನೀವು ಅವ್ರೇನ್ ಹೇಳಿದ್ರು ವಕ್ಫಿಂದ ಕೊಟ್ಟಿಲ್ಲ, ಬೇರೆ ಬೇರೆ ಅಧಿಕಾರಿಗಳು ಆಸ್ ಫಾರ್ ದ ಆಕ್ಟ್, ವಕ್ಫ್ ಆಕ್ಟ್ ಆಗಿರೋದ್ರಿಂದ ವಕ್ಫ್ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಒಂದ್ ಸೆಕೆಂಡ್, ವಕ್ಫ್ ಆಕ್ಟ್ ಅನ್ನ ಮಾಡಿರೋದು ಯಾರು? ಗವರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ಅದೇ ಯಾರೇ ಇರ್ಲಿ, ಯಾವುದೇ ಪಾರ್ಟಿ ಇರ್ಲಿ, ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಒಂದ್ ನಿಮಿಷ, ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ರೊಸೀಜರ್. ಆಸ್ ಫಾರ್ ದ ಆಕ್ಟ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ವಕ್ಫ್ ಆಕ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪಿದ್ರೆ ಏನಿದ್ರೆ ನೀವು ಸರಿ ಮಾಡಿಸಿ. ನಿಮ್ ಸರ್ಕಾರ ಆಗಿದೆ, ಅವ್ರ ಸರ್ಕಾರ ಇದ್ದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ವಕ್ಫ್ ಏನ್ ಮಾಡ್ಬೇಕಂತ ಸಲಹೆ ಕೊಡಿ. ಮಾಡಬೇಕಾದರೂ ಗವರ್ಮೆಂಟ್ ಆಫ್ ಇಂಡಿಯಾ ನೀವು ಮತ್ತೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಕಾನೂನು ಕಲ್ತವ್ರೆ ಬಂದಿದ್ದಾರೆ ಇಲ್ಲಿ, ಎಲ್ಲ ಕಲ್ತವ್ರೆ.